ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಿಲು. ಈ ಜಿಲ್ಲೆಯ ತಾಲೂಕುಗಳಲ್ಲಿ ಒಂದಾದ ಸಾಗರ ಕರ್ನಾಟಕದ ಸಾಮಾಜಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಅನನ್ಯ ಹೆಸರು. ರಾಜ್ಯಾದ್ಯಂತ ಎಲ್ಲರೂ ಸಾಗರ ಎಂಬ ಹೆಸರನ್ನು ಅಭಿಮಾನದಿಂದ ನೆನಪು ಮಾಡಿಕೊಳ್ಳುತ್ತಾರೆ. ಕೆಳದಿಯ ವೆಂಕಟಪನಾಯಕನಿಂದ ಸದಾಶಿವ ಸಾಗರ ಎಂದು ಹೆಸರಾಗಿರುವ ಈ ಪಟ್ಟಣ ಸಾಗರ ಎಂದೇ ಪ್ರಸಿದ್ಧಿ ಪಡೆಯಿತು. ಮೇಲಾಗಿ ಇಲ್ಲಿಯ ಐತಿಹಾಸಿಕ ಹಿನ್ನೆಲೆ, ಪ್ರಾಕೃತಿಕ ಸೊಬಗು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದೆ. ಸಾಗರದಿಂದ ಉತ್ತರಕ್ಕೆ ಕೆಳದಿ ಮಾರ್ಗವಾಗಿ ಚಲಿಸಿದರೆ ಅಲ್ಲಿ ಕೆಳದಿಯ ಪ್ರಸಿದ್ಧ ಕೆರೆ, ಕೋಟೆಗಳು ಮಾರ್ಗದ ಪಕ್ಕದಲ್ಲಿಯೇ ಇವೆ. ಕೆಳದಿಯಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ಕಾಗೋಡು ಎಂಬ ಪುಟ್ಟ ಹಳ್ಳಿ ಇದೆ. 1950ರ ದಶಕದಲ್ಲಿ ಇದೊಂದು ಕೆಲವು ಗೇಣಿದಾರ ರೈತರ ಮನೆಗಳಿಂದ ಕೂಡಿದ ಕುಗ್ರಾಮ. ಐತಿಹಾಸಿಕ ಭೂಚಳುವಳಿ, ಕಾಗೋಡು ಸತ್ಯಾಗ್ರಹ ನಡೆದು ರಾಷ್ಟ್ರಮಟ್ಟದಲ್ಲಿ ಈ ಗ್ರಾಮ ಹೆಸರಾಯಿತು. ಈ ಗ್ರಾಮಕ್ಕೆ 50ರ ದಶಕದಲ್ಲಿ ಒಂದು ಕಾಲು ಹಾದಿ ಅಥವಾ ಬಂಡಿ ಹಾದಿ ಮಾತ್ರ ಇತ್ತು. ದಟ್ಟ ಕಾಡಿನ ಸೆರೆಗಂಚಿನಲ್ಲಿರುವ ಕಾಗೋಡು ಗ್ರಾಮದ ಸುತ್ತಮುತ್ತ ಇಂದಿಗೂ ಕಣ್ಮನ ಸೆಳೆಯುವ ಹಸಿರಿನ ಸಿರಿ ತುಂಬಿಕೊಂಡಿದೆ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ, ಹಸುರ್ಗಟ್ಟಿತು ಕವಿಯಾತ್ಮಂ ಹಸುರು ನೆತ್ತರ್ ಒಡಲಿನಲ್ಲಿ ಎಂದಿದ್ದಾರೆ ಮಹಾಕವಿ ಕುವೆಂಪು. ಈ ಹಸುರಿನ ಒಡಲಿನಲ್ಲಿ ಕ್ರಾಂತಿಯ ಕಿಡಿ ಹುಟ್ಟಿದ್ದೇ ಒಂದು ರೋಚಕವಾದ ಕತೆ. ಗಾಂಧಿವಾದಿ ಎಚ್ ಗಣಪತಿಯಪ್ಪ ನಾಯಕತ್ವದಲ್ಲಿ ಗೇಣಿದಾರ ರೈತರ ಸಂಘಟಿತರಾಗಿ ಭೂಮಾಲೀಕರ ವಿರುದ್ಧ ಸತ್ಯಾಗ್ರಹ ಹೂಡಿದರು. ಹಕ್ಕೊತ್ತಾಯ, ದಬ್ಬಾಳಿಕೆಗಳ ನಡುವಿನ ಸಂಘರ್ಷ ತೀವ್ರವಾಯಿತು. ದೆಹಲಿಯಿಂದ ಸಮಾಜವಾದಿ ಚಿಂತಕರಾದ ರಾಮ್ ಮನೋಹರ್ ಲೋಹಿಯಾ, ಮಧುಲಿಮೆಯೇ, ಜೆಪಿ ಮೊದಲಾದವರು ಈ ಪುಟ್ಟ ಗ್ರಾಮಕ್ಕೆ ಬಂದಿಳಿದರು. ಅದಾಗಲೇ ಇಲ್ಲಿಯ ರೈತರು ಹೋರಾಟಕ್ಕೆ ಶಾಂತವೇರಿ ಗೋಪಾಲಗೌಡರು ಬೆಂಬಲ ನೀಡಿ ಸಕ್ರಿಯರಾಗಿದ್ದರು. ಇವರೆಲ್ಲರ ಹೋರಾಟ ಚರ್ಚೆಗಳಿಗೆ ಕಾಗೋಡಿನ ನೆಲ ಹೇಗೆ ಕಾರಣವಾಯಿತೋ, ಸವಾಜಿ ಬೀರನಾಯಕರ ಮನೆಯೂ ಕೂಡ ಇದಕ್ಕೆ ಪ್ರೇರಣೆ ನೀಡಿತು. ಹಿರೇನೆಲ್ಲೂರಿನ ಮಜ್ರೆ ಗ್ರಾಮವಾದ ಕಾಗೋಡಿನ ರೈತ ಕುಟುಂಬದಲ್ಲಿ ಶ್ರೀ ಕಾಗೋಡು ತಿಮ್ಮಪ್ಪನವರು ಸವಾಜಿ ಬೀರನಾಯಕ, ತಾಯಿ ಬೈರಮ್ಮನವರ 3ನೇ ಪುತ್ರರಾಗಿ 1932 ಸೆಪ್ಟೆಂಬರ್ 10ರಂದು ಜನಿಸಿದರು. ಹಸಿವು, ಬಡತನಗಳ ನಡುವೆ ತಿಮ್ಮಪ್ಪನವರು ತಮ್ಮ ಕನಸುಗಳನ್ನು ಕಟ್ಟಿಕೊಳ್ಳತೊಡಗಿದರು. ಇವರ ಪ್ರಾಥಮಿಕ ಶಿಕ್ಷಣವು ಹಿರೇನೆಲ್ಲೂರು ಗ್ರಾಮದಲ್ಲಿ ನಡೆಯಿತು. ಹೈಸ್ಕೂಲು ಶಿಕ್ಷಣಕ್ಕಾಗಿ ಅವರು ಶಿರವಾಳ ಗ್ರಾಮದಿಂದ ಸಾಗರದ ಮುನ್ಸಿಪಲ್ ಸ್ಕೂಲಿಗೆ ನಡೆದುಕೊಂಡೇ ಬರುತ್ತಿದ್ದರು. ಇಲ್ಲಿಯೇ ರೈತ ಎಂಬ ಹೆಸರಿನ ಹಸ್ತಪತ್ರಿಕೆಯನ್ನು ಹೊರತರುವಲ್ಲಿ ತಿಮ್ಮಪ್ಪನವರ ಪ್ರಯತ್ನ ಇರುವುದನ್ನು ನಾ ಡಿಸೋಜಾ ಅವರು ತಮ್ಮ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ. 1950ರ ದಶಕದಲ್ಲಿ ನಡೆದಂತಹ ಕಾಗೋಡು ಚಳುವಳಿಯ ಸ್ಥಳಗಳು ಮತ್ತು ಹೋರಾಟಗಾರರ ಬಗ್ಗೆ ಮಾನ್ಯ ಶ್ರೀ ಕಾಗೋಡು ಅಣ್ಣಾಜಿಯವರ ಮಾತುಗಳಲ್ಲಿ ಕೇಳೋಣವೇ? ಸ್ಥಳದಲ್ಲಿ ಈ ಮನೆ ಒಳಗಡೆ ಅನೇಕ ವಿಚಾರಗಳು, ಅನೇಕ ದೌರ್ಜನ್ಯಗಳು ಸಹ ಈ ಮನೆಯಲ್ಲೇ ನಡೆದದ್ದು. ಸತ್ಯಾಗ್ರಹಗಳನ್ನು ಕೂಡಿ ಹಾಕಿ ಹೊಡೆದದ್ದು ಎಲ್ಲವೂ ಇಲ್ಲೇ ಆಗಿದ್ದು. ಈಗ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಅಶ್ವತ್ಥ ಕಟ್ಟೆ. ಈ ಕಾಗೋಡಿನ ಇತಿಹಾಸವನ್ನು ಹೇಳ್ತಕ್ಕಂಥ ಪ್ರಮುಖ ಕಟ್ಟೆ ಇದು. ಇಲ್ಲೇ ಲೋಹಿಯಾರವರು, ಜಯಪ್ರಕಾಶ್ ನಾರಾಯಣರವರು ಅವರೆಲ್ಲ ಕೂತು ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿರ್ತಕ್ಕಂಥ ಜಾಗ. ಹಾಗಾಗಿ ಇದಕ್ಕೊಂದು ಪಾವಿತ್ರ್ಯತೆ ಇದೆ ಈ ಊರಿನಲ್ಲಿ. ಅದನ್ನು ಈಗಲೂ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಎಷ್ಟೋ ಸಾರಿ ಇದರಲ್ಲಿ ಗೋಪಾಲಗೌಡರು ಕೂತು ಭಾಷಣ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಇವರಿಬ್ಬರು ಇದಾರಲ್ಲ, ರೇಣುಕಪ್ಪ ಅಂತ ಇವರ ಹೆಸರು, ಕೋಡೆ ಕನ್ನಮ್ಮ ಅಂತ. ಇವರು ಕಾಗೋಡು ಸತ್ಯಾಗ್ರಹದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರು, ಸತ್ಯಾಗ್ರಹಿಗಳೇ ಇವರು. ಅವರಿಗೆಲ್ಲ ಗೊತ್ತು ಇಲ್ಲಿ ಈ ಬಾವಿ ಹತ್ರ ಹೊಡೆದಾಟ ಆಗಿರ್ತಕ್ಕಂಥದ್ದು ಎಲ್ಲವೂ. ಇದೇ ಗದ್ದೆಯಲ್ಲೇ ಹೋರಾಟ ಎಲ್ಲ ನಡೆದಿರ್ತಕ್ಕಂಥ ಇದೆ. 4 ಸೇರಿನ ಕೊಳತಾಗ ಆಡ್ಸೋರು ಗುತ್ತಿಗೆನ, ಅವ್ರು ಅದ್ರಾಗ ಆಗೋದಿಲ್ಲ, ನಾವು 3 ಸೇರಿನ ಕೊಳಗ ಹಾಕ್ತೀವಿ ಅಂತ ಹಾಕ್ತೀವಿ. ಅದಕ್ಕೂ ಆಗೋದಿಲ್ಲ ಅಂತ ಗೌಡ್ರು ದೇವರು ಮುರ್ಕೊಂಡ್ರು. ಗಳೆ ಕಟ್ಟಕ್ಕೆ ಹೋದ್ರು. ಗಳೆ ಕಟ್ಟಕ್ಕೆ ಹೋಗಿದ್ದ ಜನ ಗಳೆ ಬಿಡಿಸಿದ್ರು.
ಎಂಟು ತಕ್ಕ ಗಳೆ ಬಿಡಿಸ್ತಾರೆ. ನಾವು ಬಿತ್ತಕ್ಕೆ ಹೋಯ್ತೀವಿ, ನಮ್ಮ ಅರೆಸ್ಟ್ ಮಾಡಿದ್ರು. ಮಂಕ್ರಿ ನೇಗ್ಲು ನಾಗವೆಲ್ಲ ಕೊಯ್ಟ್ನಾಗ ಇದ್ದವು. ಇದ್ಲು ಈ ಮರ ನೋಡ್ತಾ ಇದ್ದಲ್ಲ, ಈ ಅರಳಿ ಮರ, ಈ ಮರಕ್ಕೂ ಒಂದು ಇತಿಹಾಸ ಇದೆ. ಆ ಚಳವಳಿ ಸಂದರ್ಭದಲ್ಲಿ ಲೋಹಿಯಾರ್ ಅವರು ಮತ್ತು ಜಯಪ್ರಕಾಶ್ ನಾರಾಯಣರವರು ಕಾರ್ಲೆ ರೈಲ್ವೆ ಸ್ಟೇಷನ್ ಇಲ್ಲಿ ಕಾಣುತ್ತೆ, ಅಲ್ಲಿ ಟ್ರೈನ್ ಇಳಿದು ಅಲ್ಲಿಂದ ನಡ್ಕೊಂಡು ಇಲ್ಲಿ ಬರುವಾಗ ಇಲ್ಲಿ ನಮ್ಮೂರಿನ ರಾಚಪ್ಪ ಅಂತ ಇದ್ದರು. ನಾವೆಲ್ಲ ಸಣ್ಣ ಹುಡುಗರಾದಾಗ ದೊಡ್ಡವರು ಇದ್ದರು. ಅವರು ಇಲ್ಲಿ ದನ ಬಿಟ್ಕೊಂಡು ಇದ್ರಂತೆ. ಆವಾಗ ಅವರು ಇಲ್ಲಿ ಬಂದಾಗ ಅವನು ಯಾರೋ ಹೊಸ ಜನ ಬರ್ತಾರೆ ಅಂಥೇಳಿ ಇವನು ಕೇಳಿದಾನೆ. ಇವನಿಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಆದರೂ ಇವನ ಲಿಪ್ ಕೇಳಿ ಇವನೇನು ಹೇಳ್ತಾರೆ ಅಂತ ಅವರು ಅರ್ಥ ಮಾಡ್ಕೊಂಡು ಅವರು ಕೇಳಿದ್ದಾರೆ ಈ ಕಾಗೋಡು ಸತ್ಯಾಗ್ರಹ ಇದ್ರ ಬಗ್ಗೆ ಎಲ್ಲ. ಅವ ಸ್ವಲ್ಪ ಗೊತ್ತಿದ್ದಾನೆ, ಕನ್ನಡದಲ್ಲಿ ಹೇಳಿದ್ದಾನೆ, ಅದನ್ನು ಅಷ್ಟೇ ಅವ್ರು ಗ್ರಾಸ್ಪ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದಾಗ ತನ್ನ ಕಂಬಳಿನ ತೆಗೆದು ಇಲ್ಲಿ ಹಾಸಿ ಅವ್ರಿಗೆ ಕೂರಕ್ಕೆ ಕೊಟ್ಟಿದ್ದಂತೆ. ಇದೆಲ್ಲ ಆದಮೇಲೆ ಅವ್ರು ಎಲ್ಲಿ ಕೂತಿದ್ರು ಅದೇ ಇದರಲ್ಲಿ ಆ ರಾಚಪ್ಪ ಅನ್ನೋ 2 ಗಿಡ ನೆಟ್ಟಿದ್ದ. ಆ ಗಿಡ ಇವತ್ತು ಇಷ್ಟು ದೊಡ್ಡದಾಗಿದೆ. ಹಾಗಾಗಿ ಇದು ಒಂದು ಸ್ಮಾರಕವಾಗಿದೆ. ಈಗ ಇದು ಲೋಹಿಯಾ ಸ್ಮಾರಕ ಭವನ ಅಂತ ನಾವು ಹೊಸದಾಗಿ ಕಟ್ಟಿರೋದು. ಈ ಜಾಗದಲ್ಲಿ ನಮ್ಮದು ಹಳೇ ಮನೆ ಇತ್ತು, ಭಾಳ ಹಳೆಯದು, ಪುರಾತನ ಮನೆ. ನಾವೆಲ್ಲರೂ ದೊಡ್ಡವರು ಯಜಮಾನರು ಇದೇ ಮನೆಯಲ್ಲೇ ಹುಟ್ಟಿ ಬೆಳೆದವರು. ಭಾಳ ಪ್ರಮುಖವಾದದ್ದು ಇಲ್ಲಿ ಫೋಟೋಗಳಿದೆ ನೋಡ್ರಿ. ಸವಾಜಿ ಬೀರ್ನಾಯಕರು ಅಂದರೆ ನಮ್ಮ ಯಜಮಾನರ ತಂದೆ, ನಮ್ಮ ಅಜ್ಜ, ಆಮೇಲೆ ಗಣಪತಿಯಪ್ಪನವ್ರ ಫೋಟೋ ಇದೆ, ಗೋಪಾಲ್ ಗೌಡ್ರ ಫೋಟೋ ಇದೆ, ಆಮೇಲೆ ದೇವರಾಜ ಅರಸೂರವ್ರದ್ದಿದೆ, ಆ ಕಡೆ ಕಡಿದಾಳ್ ಮಂಜಪ್ಪನವ್ರದ್ದಿದೆ, ಲೋಹಿಯಾರ್ ಅವ್ರದ್ದಿದೆ, ಬಿ ಎಸ್ ಚಂದ್ರಶೇಖರ್ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲವರು ಸತ್ಯಾಗ್ರಹಿಗಳೇ. ಬೆಂಗಳೂರಿನಲ್ಲಿ ಬಿಕಾಂ ಮತ್ತು BL ಉನ್ನತ ವ್ಯಾಸಂಗವನ್ನು ಮುಗಿಸಿ ಸಾಗರದಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1950ರ ದಶಕದ ಐತಿಹಾಸಿಕ ರೈತ ಹೋರಾಟದ ಹೊತ್ತಿಗೆ ತಿಮ್ಮಪ್ಪನವರಿಗೆ ಕೇವಲ 19ರ ಪ್ರಾಯ. ಚಳುವಳಿಯ ಯೋಜನೆಗಳು, ಚರ್ಚೆ, ಸಂವಾದಗಳಿಗೆ ಅವರ ಮನೆಯೇ ಕೇಂದ್ರಬಿಂದು. ತಿಮ್ಮಪ್ಪನವರನ್ನು ಸಾಮಾಜಿಕ ಚಿಂತನೆಯತ್ತ ತೀವ್ರವಾಗಿ ಸೆಳೆದ ಶಾಂತವೇರಿ ಗೋಪಾಲಗೌಡರ ಒಡನಾಟ ಬೆಳೆಯಿತು. ಗೌಡರಿಗೆ ಆಹಾರ ತಂದುಕೊಡುವುದು, ಅವರೊಂದಿಗೆ ಹಳ್ಳಿಗಳನ್ನು ಸುತ್ತುವುದು ಮೊದಲಾಯಿತು. ಹೀಗೆ ಗೌಡರ ನಿಸ್ವಾರ್ಥ, ಜಾತ್ಯತೀತ ಹಾಗೂ ಸಮಾಜವಾದಿ ಚಿಂತನೆಗಳು ತಿಮ್ಮಪ್ಪನವರ ವ್ಯಕ್ತಿತ್ವವನ್ನು ಆವರಿಸತೊಡಗಿದವು. ಈ ಹೋರಾಟದಲ್ಲಿ ಅನೇಕ ಬಾರಿ ಜೈಲುವಾಸವನ್ನು ಕೂಡ ಅನುಭವಿಸಬೇಕಾಯಿತು. ವಕೀಲರಾದ ಅವರು ನೇರವಾಗಿ ಸಮಾಜ ಸೇವೆಗಾಗಿ ತಮ್ಮನ್ನು ತಾವೇ ತೊಡಗಿಸಿಕೊಂಡರು. ಕಾಗೋಡು ಚಳುವಳಿ ಹುಟ್ಟುಹಾಕಿದ ಆದರ್ಶ ಮತ್ತು ಸ್ವಾಭಿಮಾನದ ನೆರಳಿನಲ್ಲಿ ಬೆಳೆದ ತಿಮ್ಮಪ್ಪನವರು ತರುವಾಯದ ದಿನಗಳಲ್ಲಿ ಈ ಚಳುವಳಿಯ ಆಶಯ, ಕಾಳಜಿಯನ್ನು ಕೃತಿಗೆ ಇಳಿಸಿದರು. 1974ರ ಭೂ ಸುಧಾರಣೆ ಮಸೂದೆಯ ಕರಡು ಪ್ರತಿ ಸಮಿತಿಯ ಸದಸ್ಯರಾಗಿ ಗೇಣಿ ರೈತರ ಪರ ತೀರ್ಮಾನ ತೆಗೆದುಕೊಂಡರು. ಇದು ಉಳುವವನೇ ಹೊಲದ ಒಡೆಯ ಎಂಬ ಮಸೂದೆಯಾಗಿ ಅನುಷ್ಠಾನಗೊಂಡಿತು. ಭೂ ಮಾಲೀಕರ ಸಾವಿರಾರು ಎಕರೆ ಜಮೀನು ಗೇಣಿ ರೈತರಿಗೆ ಸಿಗುವಂತಾಯಿತು. ಇದರ ಯಶಸ್ಸಿನಲ್ಲಿ ತಿಮ್ಮಪ್ಪನವರ ಶ್ರಮ ಮತ್ತು ಕಾಳಜಿಗಳಿವೆ. 1972ರಲ್ಲಿ ತಿಮ್ಮಪ್ಪನವರು ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಮೊಟ್ಟಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶಿಸಿದರು. ಹೀಗೆ ಶಾಸಕರಾಗಿ ಆಯ್ಕೆಯಾದ ಕಾಗೋಡು ತಿಮ್ಮಪ್ಪನವರು ರಾಜಕೀಯ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಕಂಡವರು. ರಾಜಕೀಯ ಜೀವನದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ ಶ್ರೀಯುತರು ವಿರೋಧ ಪಕ್ಷದ ಸದಸ್ಯರಾಗಿದ್ದಾಗ ತಮ್ಮ ನಿರ್ಭೀತ ವ್ಯಕ್ತಿತ್ವದಿಂದ ಅಪಾರ ಜನಮನ್ನಣೆ ಗಳಿಸಿದರು. ವಿರೋಧ ಪಕ್ಷದಲ್ಲೇ ಕುಳಿತರೆ ಕ್ಷೇತ್ರದ ಅಭಿವೃದ್ಧಿ ಅಸಾಧ್ಯವೆಂದು ತಿಳಿದ ತಿಮ್ಮಪ್ಪನವರು ಹಾಗೂ ಇದರೊಂದಿಗೆ ಆ ಕಾಲದಲ್ಲಾಗಲೇ ಶ್ರೀಮತಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷವು ಸಮಾಜವಾದಿ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಬೆಳೆತೊಡಗಿತ್ತು. ಈ ಕಾರಣಕ್ಕಾಗಿ ಅವರು 1980ರ ಹೊತ್ತಿಗೆ ತಿಮ್ಮಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಆ ತರುವಾಯ ಅವರು ಮತ್ತೆಂದೂ ಪಕ್ಷನಿಷ್ಠೆ ಬದಲಿಸಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ತಿನ ಸಭಾನಾಯಕರಾಗಿ, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ಅರಣ್ಯ, ಲೋಕೋಪಯೋಗಿ
ಸಮಾಜ ಕಲ್ಯಾಣ ಮತ್ತು ಆರೋಗ್ಯ ಖಾತೆ ಮಂತ್ರಿಯಾಗಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಅನುಭವಿ ರಾಜಕಾರಣಿ. ತಿಮ್ಮಪ್ಪನವರ ಅಭಿವೃದ್ಧಿಯ ಕಲ್ಪನೆ ವಿಶಿಷ್ಟವಾದದ್ದು. ವ್ಯಕ್ತಿನಿಷ್ಠೆಗಿಂತ ಸಮಷ್ಟಿ ಪ್ರಜ್ಞೆಯನ್ನು ಒಳಗೊಂಡ ದೃಷ್ಟಿ ಅವರದ್ದು. ಜನಪ್ರತಿನಿಧಿಯೊಬ್ಬ ವ್ಯಕ್ತಿಗತ ಸಮಸ್ಯೆಗಳಿಗಿಂತ ಸಾಮೂಹಿಕ ಕೆಲಸ ಕಾರ್ಯಗಳಿಗೆ ಆದ್ಯತೆ ನೀಡಬೇಕೆಂಬ ಶಾಂತವೇರಿ ಗೋಪಾಲಗೌಡರ ಆದರ್ಶವನ್ನು ಅವರು ಇಂದಿಗೂ ಅನುಸರಿಸಿಕೊಂಡು ಬರುತ್ತಿದ್ದಾರೆ. ಈ ಮಾತಿಗೆ ಪುಷ್ಟಿ ಕೊಡುವಂತೆ ಕಾಗೋಡು ತಿಮ್ಮಪ್ಪನವರ ಬಗ್ಗೆ ಹುಚ್ಚಪ್ಪ ಮಾಸ್ಟರು ಅವರ ಮಾತುಗಳಲ್ಲಿ ಏನು ಹೇಳ್ತಾರೆ ಕೇಳೋಣವೇ? ಕಾಗೋಡು ತಿಮ್ಮಪ್ಪನವರು ಇಡೀ ಸಾಗರ ಮಲೆನಾಡು ಭಾಗದಲ್ಲಿ ಗೇಣಿದಾರರ ಹೋರಾಟದ ಮಧ್ಯೆ ಬೆಳೆದಂಥವ್ರು. ಕಾಗೋಡು ಚಳವಳಿ ಪ್ರಾರಂಭ ಆದಾಗ ತಿಮ್ಮಪ್ಪನವರು ಇನ್ನೂ ಓದ್ತಾ ಇದ್ದರು. ಹೋರಾಟ ಅವ್ರ ಮನೆಯಿಂದಲೇ ಪ್ರಾರಂಭ ಆಯಿತು. ಹಾಗಾಗಿ ತಿಮ್ಮಪ್ಪನವರ ಬದುಕು ಇಡೀ ಈವರೆಗಿನ ಬದುಕು ಹೋರಾಟದಲ್ಲೇ ಕಳೆದಿದೆ ಅಂತ ಹೇಳ್ಬೋದು. ನನಗೆ ಗೊತ್ತಿದ್ದಂಗೆ ಈ ಮಲೆನಾಡಿನ ಜನಾಂಗಕ್ಕೆ, ಬಡವರಿಗೆ, ಗೇಣಿದಾರರಿಗೆ ಒಂದು ಸ್ಫೂರ್ತಿಯನ್ನು ಮತ್ತು ಆತ್ಮಸ್ಥೈರ್ಯವನ್ನು ತುಂಬಿದವರು ಮತ್ತು ಈ ಮಲೆನಾಡಿನ ಗೇಣಿದಾರರಿಗಿರುವಂಥ ಕೀಳರಿಮೆಯನ್ನು ಹೋಗಲಾಡಿಸಿದವರು. ಆ ಕಾಲದಲ್ಲಿ ನಮಗೆ ಲೀಡರೇ ಇರಲ್ಲ ಬಡವರಿಗೆ ಇಲ್ಲಿ ಸಾಗರದಲ್ಲಿ. ಅಂಥ ಸಂದರ್ಭದಲ್ಲಿ ಇವರನ್ನು ನಾವು ಇಡೀ ಸಮೂಹ ದೇವರ ಜನಾಂಗ ಈ ಲೀಡರ್ಶಿಪ್ಪನ್ನು ನಾವು ಆಹ್ವಾನಿಸ್ತಾ ಇದ್ವಿ, ಯಾವಾಗ ಬರ್ತಾರೆ ಏನು ಅಂತ. ಇವರು ಬೆಳೆದಿದ್ದೆಲ್ಲ ಇಲ್ಲೇ ಹೆಚ್ಚಾಗಿ ಶಿರವಾಳ ಮತ್ತು ಸೂರನಗದ್ದೆ ಅಂತ ಒಂದು 2 ಹಳ್ಳಿಯಲ್ಲಿ. ಅವರ ವಿದ್ಯಾಭ್ಯಾಸ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಈ 2 ಗ್ರಾಮದಲ್ಲೇ ನಡೆದದ್ದು. ಆವಾಗ ಕಾಗೋಡಿನಲ್ಲಿ ಸ್ಕೂಲ್ಗಳೇ ಇರಲಿಲ್ಲ, ಅಂಥ ಒಂದು ಕುಗ್ರಾಮ ಅದು. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಶಾಲೆಗೆ ಬರ್ತಾಯಿದ್ವಿ. ಹೈಸ್ಕೂಲ್ನಲ್ಲಿ ಓದ್ಬೇಕಾದ್ರೆ ನಾನು ಕುಗ್ಗುವೆಯಿಂದ ಸ್ಕೂಲಿಗೆ ಬರ್ತಾಯಿದ್ದೆ, ತಿಮ್ಮಪ್ಪನವರು ಶಿರವಾಳದಿಂದ ಬರ್ತಾಯಿದ್ರು. ಹಾಗಾಗಿ ನಾವು ಒಟ್ಟಿಗೆ ಬೆಳೆದೀವಿ. ಇಡೀ ಸಮೂಹ ಈ ಗೇಣಿದಾರರ ಸಮೂಹ ಅವರ ನಾಯಕತ್ವಕ್ಕೋಸ್ಕರ ಸದಾಕಾಲ ಪರಿತಪಿಸ್ತಾ ಇತ್ತು. ಆವಾಗ ಒಬ್ಬ ಪೊಲೀಸ್ನವನ್ನ ಹೆದರಿಸಿದರೆ ಇವರಿಗೆ ಎದುರಿಸೋರೇ ಇರಲಿಲ್ಲ, ಹೇಳೋರೇ ಇರಲಿಲ್ಲ ಅವರಿಗೆ. ಅಂಥ ಸ್ಥಿತಿಯಲ್ಲಿ ತಿಮ್ಮಪ್ಪನವರನ್ನು ನಾವು ಇಡೀ ಸಮೂಹ, ಅವರನ್ನು ಮಲೆನಾಡಿನ ಸಮೂಹ ತಿಮ್ಮಪ್ಪನವರ ಬರುವಿಕೆಯನ್ನು ನಾಯಕತ್ವಕ್ಕಾಗಿ ಹಂಬಲಿಸ್ತಾ ಇತ್ತು ಅಂತ ಹೇಳ್ಬೋದು ನಾನು. ಈ ಮಲೆನಾಡು ಭಾಗಕ್ಕೆ, ಇಡೀ ಮಲೆನಾಡು ಭಾಗವನ್ನು ಅಭಿವೃದ್ಧಿಪಡಿಸೋದರಲ್ಲಿ ತಿಮ್ಮಪ್ಪನವರ ಸಾಹಸ ಮತ್ತು ಶ್ರಮ ತುಂಬ ಇದೆ. ಅದರ ಜೊತೆಯಲ್ಲಿ ನಮ್ಮ ಈ ಗೇಣಿದಾರರ ಸಮಸ್ಯೆಗೆ ಸ್ಪಂದಿಸಲೇಬೇಕಾಗಿತ್ತು ತಿಮ್ಮಪ್ಪನವರು. ಆ ಸಂದರ್ಭದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿ ಆರಿಸಿ ಬಂದರು. ದೇವರಾಜ ಅರಸು ಅವರಿಗೆ ಈ ಭೂ ಸುಧಾರಣಾ ಕಾಯ್ದೆಯ ಜಂಟಿ ಸೆಲೆಕ್ಟ್ ಸಮಿತಿಯಲ್ಲಿ ಇವರೊಬ್ಬರು ಸದಸ್ಯರಾಗಿದ್ದರು. ಆವಾಗ ದೇವರಾಜ ಅರಸು ಜೊತೆಯಲ್ಲಿ ಭಾಳ ಅತ್ಯಂತ ಆತ್ಮೀಯ ಸ್ನೇಹವನ್ನು ಬೆಳೆಸಿ ಆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಏನಿದೆ ಇಡೀ ಕರ್ನಾಟಕದಲ್ಲೇ ಇಡೀ ದೇಶದಲ್ಲೇ ಪ್ರಗತಿಶೀಲವಾಗಿ ಬರೋ ರೀತಿಯಲ್ಲಿ ರೂಪಿಸಿದ್ರು ಭೂ ಸುಧಾರಣಾ ಕಾಯ್ದೆಯನ್ನು. ಹಾಗಾಗಿ ನಮ್ಮವರು ಈ ಸಾಗರ, ಸೊರಬ, ಹೊಸನಗರ, ತೀರ್ಥಹಳ್ಳಿ ಈ ಭಾಗದಲ್ಲಿ ಯಾರೂ ಕೂಡ ಒಬ್ಬ ಜಮೀನು ಕಳ್ಕೊಂಡವನು, ಗೇಣಿದಾರ ಜಮೀನು ಕಳ್ಕೊಂಡವ್ರನ್ನ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಜಮೀನು ಸಿಗೋ ರೀತಿಯಲ್ಲಿ ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ಆ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ತಾವೆಲ್ಲ ಸೇರಿ ಅಭಿನಂದಿಸ್ತಾ ಇರೋದು ಅತ್ಯಂತ ಸಂತೋಷ ಆಗಿದೆ ನನಗೆ. ಅದು ಈ ಕರ್ನಾಟಕ ರಾಜ್ಯದ ವಿಧಾನಸಭೆ ಸ್ಪೀಕರ್ ಆಗಿರುವಂಥ ಸಂದರ್ಭದಲ್ಲಿ ಅವರನ್ನು ಗೌರವಿಸ್ತಾ ಇರೋದು ಭಾಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ. ಅವರಿಗೆ ನಾನು ಅತ್ಯಂತ ಆತ್ಮೀಯವಾಗಿ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಕಾಗೋಡು ತಿಮ್ಮಪ್ಪನವರು ಸಮಾಜವಾದ ಮತ್ತು ರಾಜಕೀಯ ಮಾತ್ರವಲ್ಲದೆ ಜಾನಪದ ಕ್ಷೇತ್ರಕ್ಕೂ ಕೊಡುಗೆಯನ್ನು ನೀಡಿದ್ದಾರೆ.
ಇದಕ್ಕೆ ನಿದರ್ಶನವೆಂದರೆ ಈ ರಂಗಮಂದಿರ ಮತ್ತು ಚಂದ್ರಶೇಖರ ಕಂಬಾರ ಸ್ನೇಹಕ್ಕೆ ಸಾಕ್ಷಿಯಾಗಿರುವ ಈ ಗ್ರಂಥಾಲಯ. ಇದು ಕಾಗೋಡು ತಿಮ್ಮಪ್ಪನವರಿಗೆ ಬಂದಿರತಕ್ಕಂಥ ಅನೇಕ ವಸ್ತುಗಳು, ಅವರು ಸನ್ಮಾನ ಮಾಡಿದಾಗಿರ್ಬೋದು, ಹೊರಗಡೆ ಸಭೆ ಸಮಾರಂಭಗಳಲ್ಲಿರ್ಬೋದು, ಅವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ವಸ್ತುಗಳಿವು. ಅವು ಹಾಗೆ ಒಂದು ಕಡೆ ಅವು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕಡೆ ಎಲ್ಲ ಹಾಗೆ ಇಟ್ಟಿದ್ದೀವಿ. ಸಮಾಜವಾದಿ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಅನೇಕ ಸಮಾಜವಾದಿ ಬಳಗಗಳೊಂದಿಗೆ 60ರ ದಶಕದಲ್ಲಿ ನಡೆಸಿದ ಹೋರಾಟದ ಬಗ್ಗೆ ಕಾಗೋಡು ತಿಮ್ಮಪ್ಪನವರ ಸಹವರ್ತಿಯಾದ ದೇವರಾಜ್ ಅರಸ್ ಪ್ರಶಸ್ತಿ ವಿಜೇತರು, ಮಾಜಿ ಶಾಸಕರು ಆದಂತಹ ಶ್ರೀಯುತ ಕೋಣಂದೂರ ಲಿಂಗಪ್ಪನವರು ಶ್ರೀಯುತ ಕಾಗೋಡು ತಿಮ್ಮಪ್ಪನವರ ಬಗ್ಗೆ ಯಾವ ಮಾತುಗಳನ್ನು ಆಡಿದ್ದಾರೆ ಕೇಳೋಣವೇ? ಕಾಗೋಡು ತಿಮ್ಮಪ್ಪನವರಿಗೂ ನನಗೂ ಸ್ನೇಹ ಒಂದು 40-50 ವರ್ಷಗಳದ್ದು. ಅದು ನಮಗೂ ಇಬ್ಬರಿಗೂ ಗುರುಗಳಾದ ಗೋಪಾಲಗೌಡ ಶಾಂತವೇರಿಯವರ ಮೂಲಕ ನನಗಾಗಿತ್ತು. ಅವರು ಗೋಪಾಲಗೌಡರು ಆಗಾಗ ಸಾಗರಕ್ಕೆ ಹೋಗ್ತಾ ಇದ್ದಾಗ ನಾನು ಅವ್ರ ಜೊತೆ ಕೋಣಂದೂರಿಂದ ಹೋಗ್ತಾ ಇದ್ದೆ. ಮೊದಲು ಸರಿ ಕಾಗೋಡು ತಿಮ್ಮಪ್ಪನವ್ರು ನೋಡಿದ್ದು ಅಂದರೆ ಗೋಪಾಲಗೌಡರ ಜೊತೆಯಲ್ಲಿ ಆ ಸಾಗರದ ಕೋರ್ಟ್ ಕಾಂಪೌಂಡ್ ಒಳಗಡೆ ಇವರು ವಕೀಲರಾಗಿ ಕೋರ್ಟಿಗೆ ಹೋಗ್ತಾ ಇದ್ದಾಗ